ವಿಷ್ಣು ಪುರಾಣವು 18 ಮಹಾಪುರಾಣಗಳಲ್ಲಿ ಒಂದು. ಇದನ್ನು ಮಹರ್ಷಿ ಪಾರಶರರು ರಚಿಸಿದ್ದು, ವಿಷ್ಣುವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಸೃಷ್ಟಿ, ಸ್ಥಿತಿ, ಲಯ, ವಂಶಾವಳಿ, ಮನ್ವಂತರಗಳ ವಿವರಣೆ, ಜಡ, ಭರತ, ಪ್ರಹ್ಲಾದ, ಧ್ರುವರ ಕಥೆಗಳು, ಕೃಷ್ಣನ ಲೀಲೆಗಳು, ವೇದಾಂತ, ಯೋಗ ತತ್ವಗಳನ್ನು ಒಳಗೊಂಡಿದೆ. ವಿಶೇಷವಾಗಿ ಕೃಷ್ಣ ಮತ್ತು ಗೋಪಿಕೆಯರ ಪ್ರೇಮದ ಸಂಕೇತಗಳು, ಕಲಿಯುಗ ವಿಶ್ಲೇಷಣೆ ಮತ್ತು ಮುಕ್ತಿಗೆ ಯೋಗದ ಪ್ರಾಮುಖ್ಯತೆಯನ್ನು ಬೋಧಿಸುತ್ತದೆ. ಇದು ವೈಷ್ಣವ ಸಂಪ್ರದಾಯಕ್ಕೆ ವೈದಿಕ ಆಧಾರ ಒದಗಿಸುತ್ತದೆ ಮತ್ತು ಧರ್ಮ, ನೀತಿ, ಯೋಗ ಮತ್ತು ಭಕ್ತಿ ಮಾರ್ಗಗಳನ್ನು ವಿವರಿಸುತ್ತದೆ. ವಿಷ್ಣು ಪುರಾಣದ ಪ್ರಮುಖ ಅಂಶಗಳು. ರಚನೆ ಮತ್ತು ವಿಷಯವನ್ನು ನೋಡುವುದಾದರೆ, ಇದನ್ನು ವಸಿಷ್ಠರ ಮಗ ಮಹರ್ಷಿ ಪರಾಶರರು ರಚಿಸಿದ್ದಾರೆ. ಇದರಲ್ಲಿ ವಿಷಯಗಳು ಸೃಷ್ಟಿಯ ವಿವರಣೆ, ಸಾಂಖ್ಯ, ತತ್ವ, ದೇವದಾನವ ಕಥೆಗಳು, ನಕ್ಷತ್ರ ಮತ್ತು ಗ್ರಹ, ಲೋಕಗಳ ವರ್ಣನೆ, ರಾಜರ ವಂಶಾವಳಿ, ರಾಮ, ಪಾಂಡವರು, ಕೃಷ್ಣ, ಮನ್ವಂತರಗಳು, ವರ್ಣಾಶ್ರಮ, ಧರ್ಮ, ಶ್ರದ್ಧಾ, ಕರ್ಮ ಇವು ವಿಷಯಗಳಾಗಿವೆ. ಇದರಲ್ಲಿ ಪ್ರಮುಖ ಕಥೆಗಳಾಗಿ ಸಮುದ್ರ ಮಂಥನ, ಲಕ್ಷ್ಮೀ ಉದಯ, ಪ್ರಹ್ಲಾದನ ಕಥೆ, ಜಡಭರತ ಮುನಿಯ ಕಥೆ, ಗೋಪಿಕೆಯರೊಂದಿಗೆ ಕೃಷ್ಣನ ಲೀಲೆಗಳು ದೇವರನ್ನು ಮತ್ತು ಮಾನವ ಆತ್ಮವನ್ನು ಪ್ರತಿನಿಧಿಸುತ್ತದೆ. ಮೂರನೆಯದಾಗಿ ತಾತ್ವಿಕ ಅಂಶಗಳನ್ನು ನೋಡುವುದಾದರೆ, ಅದ್ವೈತ, ವೇದಾಂತ ಮತ್ತು ಯೋಗ. ಇದರಲ್ಲಿ ವಿಷ್ಣು ಪುರಾಣವು ಯೋಗದ ವಿವರಣೆ, ಸಂಸಾರ ಚಕ್ರದ ಕ್ಲೇಶಗಳಿಂದ ಮುಕ್ತಿ ಪಡೆಯುವ ಮಾರ್ಗಗಳನ್ನು ಹೇಳುತ್ತದೆ. ಭಕ್ತಿ ಮತ್ತು ದೈವಿಕ ಪ್ರೀತಿ, ದೇವರಿಗೂ ಮಾನವ ಆತ್ಮಕ್ಕೂ ಇರುವ ಸಂಬಂಧವನ್ನು ಕೃಷ್ಣ ಗೋಪಿಕೆಯರ ಪ್ರೇಮದ ಮೂಲಕ ವಿವರಿಸುತ್ತದೆ. ನೀತಿ ಮತ್ತು ಧರ್ಮ, ಬೆತ್ತಲೆಯಾಗಿ ಪೂಜೆ, ಸ್ನಾನ, ನಿದ್ರೆ ಇತ್ಯಾದಿಗಳನ್ನು ಮಾಡಬಾರದು ಎಂಬ ನೀತಿಗಳನ್ನು ಹೇಳುತ್ತದೆ. ನಾಲ್ಕನೆಯದಾಗಿ ಪುರಾಣದ ವಿಭಾಗಗಳು. ಮೊದಲ ಖಂಡ ವಿಷ್ಣು ಸ್ತುತಿ, ಸೃಷ್ಟಿ, ಸಾಂಖ್ಯ ತತ್ವ. ಎರಡನೇ ಖಂಡ ಭೂವಿವರಣೆ, ಲೋಕಗಳ ವರ್ಣನೆ, ನಾಗ, ನರಕ, ತಾತ್ವಿಕ ಸಂವಾದ. ಮೂರನೇ ಖಂಡ ಮನ್ವಂತರಗಳು, ವೇದಗಳ ವಿಚಾರ, ಧರ್ಮಗಳು, ಜೈನ ಬೌದ್ಧ ಮತಗಳ ವಿಡಂಬನೆ. ನಾಲ್ಕನೇ ಖಂಡ ಪ್ರಾಚೀನ ರಾಜರ ವಂಶಾವಳಿ, ರಾಮ, ಪಾಂಡವ, ಕೃಷ್ಣ, ಮಗಧ ರಾಜರ ವೃತ್ತಾಂತ. ಐದನೇ ಖಂಡ ಕೃಷ್ಣನ ಜೀವನದ ವಿಸ್ತೃತ ಕಥೆ. ಆರನೇ ಖಂಡ ಕಲಿಯುಗ, ಪ್ರಳಯ, ಮುಕ್ತಿ ಮತ್ತು ಯೋಗದ ವಿವರಣೆ. ವಿಷ್ಣು ಪುರಾಣದ ಸಾರಾಂಶವು. ವಿಷ್ಣು ಪುರಾಣವು ವಿಷ್ಣುವಿನ ಮಹಿಮೆಯನ್ನು ತಿಳಿಸುವ ಧರ್ಮ, ನೀತಿ, ವೇದಾಂತ ಮತ್ತು ಭಕ್ತಿಯ ತತ್ವಗಳನ್ನು ಕಥೆಗಳ ಮೂಲಕ ವಿವರಿಸುವ ಒಂದು ಮಹತ್ವದ ಗ್ರಂಥವಾಗಿದೆ. ಇದು ವೈಷ್ಣವ ಧರ್ಮದ ಆಧಾರ ಸ್ತಂಭಗಳಲ್ಲಿ ಒಂದಾಗಿದೆ. ಇದಿಷ್ಟು ವಿಷ್ಣು ಪುರಾಣದ ಮಹತ್ವದ ಮಾಹಿತಿಯಾಗಿದೆ.